ಓಂ ಸರ್ವತ್ರ ಸರ್ವಕೃಚ್ಚಾಪಿ ಹಯಗ್ರೀವಾದಿರೂಪಕಃ ಜ್ಞಾನಾದಿರಕ್ಷಕೋ ವಿಷ್ಣುರ್ಜ್ಯಾಮದಜ್ಞಾದಿರೂಪವಾನ್ ಜ್ಞಾನಾದ್ಯುತ್ಪಾದಕೋ ನಿತ್ಯಂ ಕೃಷ್ಣಾದಿರ್ದೋಷನಾಶಕಃ ವಿಷ್ಣುಪತ್ನಿ ಮಹಾಮಾಯೇ ಮಹಾಪುರುಷಲಕ್ಷಣೆ ಪ್ರಿಯೇಥಾ ಮೇ ಮಹಾಭಾಗೇರ್ಲೋಕಮಾತರ ನಮೋಸ್ತುತೆ ರಥತ್ವಾದ್ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ಸರಸ್ವತೀ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಆಶ್ವಮೇಧಿಕೆ ಪರ್ವಣಿ ಇದಮಿದಾनीं श्रूयमाणः भागः 44-144 144नेयद्दु. तत्र वाविल्य रामस्वामी शास्त्रिणां पाठे अयं षोडशाधिकः 116 अध्याय. टी.आर. कृष्णाचार्याणां वैष्णवे च पाठे एकादशाधिकः 100 अध्यायः 111 अध्याय. स्वयं धर्माधर्म नियामकः यमरूपः यः अस्यां भुवि विदुरत्वेन युधिष्ठिरत्वेन च अवततार, तादृशः धर्मराजः धर्मविदुत्तमं कृष्णं एवं विज्ञापयामास. भगवन् अहं तव भक्तोऽस्मि, धर्माधर्मौ नैव जानामि, पृच्छतः मे पुण्यतमं धर्मं कथयस्व. तमेनं विनयावनतं धर्माधर्मौ पृच्छन्तं युधिष्ठिरं भगवान् श्रीकृष्णः एवमाह. यदेतत् वर्णत्रय समाचारार्थम् अग्निहोत्रमिति श्रूयते, विधिना यदि उपासितं, विधिपूर्वकम् उपासितं चेत् आहिताग्निं ब्राह्मणं सपत्नीकं सबान्धवम् ऊर्ध्वलोकं नयति. तस्य विषये त्वमिदानीं शृणु. ಅಗ್ನಿಹೋತ್ರದ ಕುರಿತಾಗಿ ವರ್ಣನೆ ಮಾಡ್ತೀನಿ, ಅದನ್ನು ಕೇಳು ಅಂತ ಯುಧಿಷ್ಠಿರ ಕೇಳಿದಾಗ ಕೃಷ್ಣ ಅವನಿಗೆ ಹೇಳಲಿಕ್ಕೆ ತೊಡಗಿದ. ಈ ವಿಧಿಪೂರ್ವಕವಾಗಿ ಅಗ್ನಿಹೋತ್ರವನ್ನು ಮಾಡಿದರೆ ಆ ಬ್ರಾಹ್ಮಣನಿಗೆ ಅದು ಸಪತ್ನೀಕನಾದಂಥ ಮತ್ತು ಸಪರಿವಾರನಾದಂಥ ಬ್ರಾಹ್ಮಣನಿಗೆ ಅದು ತಾರಕ ಆಗ್ತದೆ. ಅದನ್ನು ಹೇಳ್ತೇನೆ ಅಂತ ಕೃಷ್ಣ ಹೇಳಲಿಕ್ಕೆ ಹೊರಟಿದ್ದಾನೆ. ಆಗ ಯುಧಿಷ್ಠಿರ ಕೇಳ್ತಾನೆ, ಕಥಂ ತದ್ ಬ್ರಾಹ್ಮಣೈರ್ದೇವ ಹೋತವ್ಯಂ ಕ್ಷತ್ರಿಯೈ ಕಥಂ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಈ ಅಗ್ನಿಹೋತ್ರವನ್ನು ಹೇಗೆ ಹೋಮಿಸಬೇಕು, ಯಾವ ಕಾಲದಲ್ಲಿ, ಮತ್ತೆ ಆ ಅಗ್ನಿಯ ಪ್ರಭೇದಗಳೇನು, ಆ ಆಹಿತಾಗ್ನಿಯಾದಂಥ ಬ್ರಾಹ್ಮಣನ ಆಚಾರ ಹೇಗಿರಬೇಕು, ಇದನ್ನೆಲ್ಲ ವರ್ಣನೆ ಮಾಡುವಂತ ಕೇಳ್ತಿದ್ದಾನೆ. ಕತಿ ಅಗ್ನಯ ಕಿಂ ಆತ್ಮಾನಃ ಸ್ಥಾನಂ ಕಿಂ ಕಸ್ಯ ವಾ ವಿಭೋ. ಅಗ್ನಿಯ ಪ್ರಭೇದಗಳೆಷ್ಟು, ಅವುಗಳ ಸ್ವರೂಪ ಏನು, ಅಗ್ನಿಹೋತ್ರ ಹಿಂದೆ ಪ್ರಾರಂಭ ಕಂಡದ್ದು ಹೇಗೆ, ದೇವತೆಗಳನ್ನು ತೃಪ್ತಿಪಡಿಸುವ ಉದ್ದೇಶದಿಂದ ಅದನ್ನು ಮಾಡಬೇಕು ಹೇಗೆ, ಅದರಿಂದ ಸಿಗುವಂತಹ ಸದ್ಗತಿ ಯಾವುದು, ಆ 3 ಅಗ್ನಿಗಳ ವಿಧಾನವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ತಪ್ಪಾಗಿ ಮಾಡಿದರೆ ಅದರಿಂದ ಅವನಿಗೆ ಸಿಗುವಂತಹ ದುಷ್ಫಲ ಏನು, ಅಗ್ನಿಯನ್ನು ಪರಿತ್ಯಾಗ ಮಾಡಿದವನಿಗೆ ಸಿಗುವಂತಹ ದುಷ್ಫಲ ಏನು, ಅವನಿಗೆ ಸಿಗುವಂತಹ ದುರ್ಯೋನಿ ಯಾವುದು. ಏತತ್ ಸರ್ವಂ ಸಮಾಸೇನ ಭಕ್ತ್ಯಾ ವಿಭಗತಸ್ಯ ಮೇ. ನೀನು ಸರ್ವಾಂತರ್ಯಾಮಿ,
ಅಂಥ ನಿನ್ನ ಬಳಿಗೆ ನಾನು ಭಕ್ತಿಯಿಂದ ಬಂದು ಇದನ್ನೆಲ್ಲ ಕೇಳಲಿಕ್ಕೆ ತೊಡಗಿದ್ದೇನೆ. ಈ ವಿಷಯವನ್ನೆಲ್ಲವನ್ನು ಕೂಡ ವರ್ಣನೆ ಮಾಡುವಂತ ಕೇಳಿದೆ. ಅದಕ್ಕೆ ಕೃಷ್ಣ ಹೇಳ್ತಿದ್ದಾನೆ, ಇದು ಧರ್ಮಾಮೃತ, ತುಂಬ ಸುಂದರವಾದಂಥ ಶಬ್ದ ಇದು. ಧರ್ಮರೂಪವಾದ ಅಮೃತವನ್ನ ನಾನು ನಿನಗೆ ಪಾನ ಮಾಡಿಸ್ತಾ ಇದ್ದೇನೆ, ಅದನ್ನ ಕೇಳು ಅಂತ. ಭಾಗವತದಲ್ಲೇ ಒಂದು ಶ್ಲೋಕ ಬರ್ತದೆ, ಭವ ಭಯಮಪಹಂತುಂ ಜ್ಞಾನ ವಿಜ್ಞಾನ ಸಾರಂ ನಿಗಮಕಲ್ಪಮೃತಂ ಭೃಂಗವದ್ವೇದ್ಯಸಾರಂ ಉದಕಮೃತಕಲ್ಪಂ ಪಾಯಯನ್ ಭೃತ್ಯವರ್ಗಂ ಪುರುಷ ಋಷಭಮಾಧ್ಯಂ ವಿಷ್ಣು ಸಂಧ್ಯಂ ನತೋಸ್ಮಿ ಅಂತ. ನಿಗಮ ಕುಮುದ ದಭ್ರಂ ಅಂತ, ನಿಗಮ ಕುಮುದ ದಭ್ರಂ ಭೃಂಗವದ್ ವೇದ್ಯಸಾರಂ ಉದಕಂ ಅಮೃತಕಲ್ಪಂ ಪಾಯಯನ್ ಭೃತ್ಯವರ್ಗಂ ಅಂತ ಮುಂದೆ ಬರೋದು. ಇವನು ಪುರುಷ ಋಷಭ, ಈ ಭಗವಂತ ವಿಷ್ಣು ಎಂಬ ಹೆಸರಿನ ಪುರುಷ ಋಷಭ, ಇವನಿಗೆ ನಮಸ್ಕರಿಸ್ತೇನೆ ಅಂತ ಅಲ್ಲಿ ಕೇಳ್ತಿರೋದು. ಅವನು ಏನ್ ಮಾಡ್ತಿದ್ದಾನೆ? ಭವಭಯಂ, ನಮ್ಮ ಸಂಸಾರದ ಭಯವನ್ನು ಪರಿಹಾರ ಮಾಡುವುದಕ್ಕಾಗಿ ಜ್ಞಾನ ವಿಜ್ಞಾನಗಳ ಸಾರವನ್ನ ನಮಗೆ ಉಪದೇಶ ಮಾಡ್ತಾ ಇದ್ದಾನೆ. ಆ ವೇದವೆಂಬ ಹೂಗಳು ಇತ್ಯಾದಿಗಳೇನಿವೆ ಅವುಗಳ ಸಾರ ಭಾಗವನ್ನ ನಮಗೆ ಕೊಡ್ತಾ ಇದ್ದಾನೆ. ಉದಕಂ ಅಮೃತಕಲ್ಪಂ, ಅಮೃತದಂಥ ಉಪದೇಶ ಅದು, ತನ್ನ ಭೃತ್ಯ ವರ್ಗಕ್ಕೆ ಉಪದೇಶ ಮಾಡ್ತಾ ಇದ್ದಾನೆ. ಅವನಿಗೆ ನಮಸ್ಕರಿಸ್ತೇನೆ ಅಂತ ಆ ಶ್ಲೋಕ ಹೇಳೋದು. ಅಲ್ಲಿಯೂ ಅಮೃತ ಅಂತ ಬಂತು. ಹೀಗೆ ಅಮೃತವನ್ನು ಕೊಡುವಂಥ ಪರದೈವ ಅವನು. ನಾನು ಹಿಂದೆ ಈ 3 ಲೋಕಗಳನ್ನು ಸೃಷ್ಟಿಸಿದೆ. ಮೊದಲು ಅಗ್ನಿಯನ್ನು ಕೂಡ ನನ್ನ ಮುಖದಿಂದ ಸೃಷ್ಟಿಸಿದೆ. ಸೃಷ್ಟೋಗ್ನಿ ಮುಖತಃ ಪೂರ್ವಂ ಲೋಕಾನಾಂ ಹಿತಕಾಮ್ಯಯ, ಎಲ್ಲ ಜಗತ್ತಿಗೂ ಹಿತ ಮಾಡಬೇಕೆಂಬ ದೃಷ್ಟಿಯಿಂದ ನಾನೇ ಮೊದಲು ಅಗ್ನಿಯನ್ನ ಸೃಷ್ಟಿಸಿದೆ. ಯಸ್ಮಾದ್ ಅಗ್ನೇಃ ಸ ಭೂತಾನಾಂ ಸರ್ವೇಷಾಂ ನಿರ್ಮಿತೋ ಮಯಾ ತಸ್ಮಾದ್ ಅಗ್ನೀತ್ಯಭಿಹಿತಃ ಪುರಾಣದ್ಯೈಃ ಮನೀಷಿಭಿಃ. ಯಸ್ಮಾದ್ ಅಗ್ನೇ ಅಂತ ಪಾಠ ಅಲ್ಲ, ಅಗ್ರೆ ಅಂತ ಪಾಠ. ಲಕ್ಷಾಲಂಕಾರ ಕೂಡ ಅದನ್ನು ಅಗ್ರೆ ಅಂತ ಹೇಳಿದೆ. ಭೂತಾನಾಂ ಅಗ್ರೆ, ಎಲ್ಲ ಜೀವಿಗಳಿಗಿಂತ ಮೊದಲು ಈ ಅಗ್ನಿಯನ್ನೇ ನಾನು ನನ್ನ ಮುಖದಿಂದ ಸೃಷ್ಟಿಸಿದೆ. ಆದ್ರಿಂದ ಅಗ್ನಿ ಅಂದ್ರೆ ಅಗ್ರತಃ ನೀಯತೆ ಇತಿ ಅಗ್ನಿ ಅಂತ. ಅಗ್ನಿ ಶಬ್ದಕ್ಕೆ ಸರ್ವಮೂಲದಲ್ಲಿ ಹಿಂದೆ ನಾವು ಅನೇಕ ನಿಷ್ಪತ್ತಿಗಳನ್ನು ನೋಡೇ ಇದ್ದೀವಿ. ಎಲ್ಲರಿಗೂ ನೇತ, ಆದ್ರಿಂದ ಸ್ವಯಂ ಭಗವಂತನೇ ಅಗ್ನಿ ಅಂತ ಅನ್ನೋದು ಹಿಂದೆ ನೋಡಿದ್ದೇವೆ. ಅದಷ್ಟೇ ಅಲ್ಲ, ಇವನು ಏನು ಅಗ್ನಿಯನ್ನು ಸೃಷ್ಟಿಸಿದ್ದಾನೆ, ಆ ಅಗ್ನಿಯೂ ಕೂಡ ಎಲ್ಲ ಪ್ರಾಣಿಗಳಿಗಿಂತ ಮುಂಚೆ ಸೃಷ್ಟಿಸಲ್ಪಟ್ಟವನು, ಎಲ್ಲ ಜೀವಿಗಳಿಗಿಂತ ಮುಂಚೆ ಸೃಷ್ಟಿಸಲ್ಪಟ್ಟವನು. ಅಗ್ನಿಗಿಂತ ಮುಂಚೆ ಚತುರ್ಮುಖಾದಿಗಳಿಗೆ ಉತ್ಪತ್ತಿ ಇಲ್ಲ ಅಂತ ಅಲ್ಲ, ದೇವತೆಗಳಿಗೆ ಅನೇಕ ಬಾರಿ ಅನೇಕ ರೂಪಗಳಿಂದ ಉತ್ಪತ್ತಿ ಇರ್ತಿರ್ತದೆ. ಆದರೂ ಆ ಅಗ್ನಿಗೆ ಅಂಥದ್ದೊಂದು ಮಹತ್ವದ ಸ್ಥಾನ ಇದೆ. ಮತ್ತು ಎಲ್ಲ ದೇವತೆಗಳ ಮುಖನೂ ಕೂಡ ಅವನು ಹೌದು. ಭಗವಂತನ ಮುಖದಿಂದ ಹುಟ್ಟಿದವನು, ಮತ್ತೆ ಎಲ್ಲ ದೇವತೆಗಳ ಮುಖನೂ ಹೌದು ಕೂಡ ಅವನು. ಈಗ ಅಗ್ನೇ ಅಲ್ಲದು, ಅಗ್ರೆ ಮೊದಲು ಸೃಷ್ಟಿಸಲ್ಪಟ್ಟವನಾದ್ರಿಂದ ಅಗ್ರೇ ನೀಯತೆ ಇತಿ ಅಗ್ನಿ, ನೀಯತೆ ಹೊರತರಲ್ಪಟ್ಟವನು ಭಗವಂತನಿಂದ. ಅದಕ್ಕಾಗಿ ಆತನನ್ನ ಅಗ್ನಿ ಅಂತ ಕರೆದಿದ್ದಾರೆ. ಒಂದು 2-3 ನಿಷ್ಪತ್ತಿಗಳನ್ನು ಹೇಳ್ತಾರೆ ಇಲ್ಲಿ ಅಗ್ನಿ ಎಂಬ ಶಬ್ದಕ್ಕೆ. ತುಂಬಾ ಸುಂದರವಾದಂತಹ ಒಂದು ನಿರೂಪಣೆ ಇದೆಲ್ಲ. ಹೀಗೆ ಮೊದಲು ಸೃಷ್ಟಿಸಲ್ಪಟ್ಟವನು ಅಂತ ಒಂದು ಅಭಿಪ್ರಾಯ. ಇನ್ನೊಂದು ಯಸ್ಮಾಚ ನಯತಿ ಅಗ್ರ್ಯಾಂ ಗತಿಂ ವಿಪ್ರಾನ್ ಸುಪೂಜಿತಃ. ಅದಕ್ಕಿಂತ ಮೊದಲು ಯಸ್ಮಾತ್ತು ಸರ್ವಕೃತ್ಯೇಷು ಪೂರ್ವಮಸ್ಮೈ ಪ್ರದೀಯತೆ ಆಹುತಿ ದೀಪ್ಯಮಾನಾಯ ತಸ್ಮಾದ್ ಅಗ್ನೀತಿ ಕಥ್ಯತೆ ಅಂತ ಇನ್ನೊಂದು ಶ್ಲೋಕ. ಯಾವುದೇ ಕರ್ಮವನ್ನು ಮಾಡುವುದಾದರೂ ಕೂಡ ಮೊದಲು ಅಗ್ನಿಯಲ್ಲಿ ಆಹುತಿಯನ್ನು ಕೊಡಬೇಕು. ಎಲ್ಲರಿಗಿಂತ ಮೊದಲು ಆಹುತಿಯನ್ನು ಸ್ವೀಕಾರ ಮಾಡುವವನಾದ್ರಿಂದ ಸರ್ವಕೃತ್ಯೇಷು, ಎಲ್ಲರಿಗೂ ಸಂಬಂಧಪಟ್ಟಂಥ ಕೃತ್ಯಗಳಲ್ಲೂ ಕೂಡ ಅವನಿಗೆ
ಈ ಅಗ್ನಿ ಅಂತ ಹೆಸರಿದೆ. ಅಗ್ರೇ ನೀಯತೆ, ಮೊದಲು ಅವನಿಗೆ ಆಹುತಿ ಸಲ್ಲುವುದರಿಂದ ಮೊದಲ ಸ್ಥಾನದಲ್ಲಿ ಅವನು ಇಡಲ್ಪಟ್ಟಿರುವುದರಿಂದ ಆತನನ್ನ ಅಗ್ನಿ ಅಂತ ಕರೀತಾರೆ. ಮುಂದೆ ಯಸ್ಮಾಚ್ಚ ನಯತಿ ಹಿ ಅಗ್ರ್ಯಾಂ ಅಂತ ಶ್ಲೋಕ. ಅಗ್ರೇ ನಯತಿ ಇತಿ ಅಗ್ನಿ, ತುಂಬಾ ಸುಂದರವಾದಂತಹ ಒಂದು ನಿಷ್ಪತ್ತಿ ಅದು. ಅಗ್ರೇ ಮುಂದೆ, ನಯತಿ ಕರ್ಕೊಂಡು ಹೋಗ್ತಾನೆ. ಯಾರನ್ನ ಅಂದ್ರೆ ಯಾರು ಅಗ್ನಿ ಆರಾಧನೆ ಮಾಡ್ತಾರೋ ಅವರನ್ನ. ಆದ್ರಿಂದ ಅಗ್ರೇ ನಯತಿ ಇತಿ ಅಗ್ನಿ ಅಂತ ಒಂದು ಶ್ಲೋಕ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ಹೇಳಿದ್ ಕಂಡು ಬರ್ತದೆ. ವಿಪ್ರಾ ವೇದಾಶ್ಚ ಯಜ್ಞಾಶ್ಚ ಯಸ್ಮಾದೂತಃ ಪರಸ್ಪರಂ ವಿಹಿತಾ ವಿಷ್ಣುನಾಥೇನ ವಿಷ್ಣು ರೋಮಿತ್ಯುದಾಹೃತಃ ಅಂತ. ಈ ಪರಮಾತ್ಮ ಯಜ್ಞಗಳನ್ನ, ಬ್ರಾಹ್ಮಣರನ್ನ ಮತ್ತು ವೇದಗಳನ್ನ ಒಂದು ತ್ರಿಕೋಣದಲ್ಲಿ ಹೆಣದಿಟ್ಟಿದ್ದಾನೆ ಅಂತ. ಯಜ್ಞಗಳು ಅಂದ್ರೆ ಅವು ಅಗ್ನಿಯಲ್ಲಿ ನಡಿಬೇಕು, ನಮಗೆಲ್ಲ ಗೊತ್ತಿದ್ದೇ ಇದೆ. ಹೀಗೆ ಬ್ರಾಹ್ಮಣರಿಗೂ ಅಗ್ನಿಗೂ ಒಂದು ಬಿಡದ ಸಂಬಂಧ. ಅಂತ ಸಂಬಂಧ ಇರೋದ್ರಿಂದ ಆತನನ್ನ ಅಗ್ನಿ ಅಂತ ಹೀಗೆ ಕರೀತಾರೆ. ಅಂತ ಸಂಬಂಧ ಇದೆ, ಅಂತ ಬ್ರಾಹ್ಮಣರನ್ನ ಸದ್ಗತಿಗೆ ತಲುಪಿಸ್ತಾನೆ, ಆದ್ರಿಂದ ಆತ ಅಗ್ನಿ. ಮತ್ತೆ ಅಗ್ನಿಯನ್ನ ಸರಿಯಾಗಿ ಆರಾಧನೆ ಮಾಡದೇ ಹೋದ್ರೆ ನಾವು ಒಂದು ವೇಳೆ ಅವನು ಆ ಯಜಮಾನನನ್ನ ನಾಶಪಡಿಸಿ ಬಿಡ್ತಾನೆ. ಯಜಮಾನಂ ನರಶ್ರೇಷ್ಠ ಕ್ರವ್ಯಾದ ಅಗ್ನಿ ತತಃ ಸ್ಮೃತಃ. ತಿನ್ಲಿಕ್ಕೆ ಅವನು ಸಮರ್ಥ. ಕ್ರವ್ಯ ಅತ್ ಅಂದ್ರೆ ತಿನ್ನುವುದು ಅಂತ ಅರ್ಥ. ಕ್ರವ್ಯಾದ ಅನ್ನೋ ಶಬ್ದದ ಬಗ್ಗೆ ನಾವೊಂದಿಷ್ಟು ಚಿಂತನೆ ಮಾಡಬೇಕು. ವಸ್ತುತಃ ಕ್ರವ್ಯ ಅನ್ನೋ ಶಬ್ದಕ್ಕೆ ಮಾಂಸ ಅಂತ ಅರ್ಥ ಇದೆ. ಹೆಣದ ಮಾಂಸ ಅಂತೀಗೆಲ್ಲ ಕೂಡ ಕಂಡು ಬರ್ತದೆ. ಆದ್ರಿಂದ ಈ ಅಗ್ನಿ ಈ ಮಾಂಸವನ್ನು ತಿನ್ನುವುದು ಯಾವಾಗ? ಕ್ರವ್ಯಾದ ಅನ್ನೋ ಶಬ್ದ ರಾಕ್ಷಸರಿಗೆ ಪರ್ಯಾಯ ಪದ ಕೂಡ. ಆದ್ರಿಂದ ಅಗ್ನಿಗೆ ಪರ್ಯಾಯ ಪದವಾಗಿ ಇದನ್ನು ಹೇಳುವುದು ಹೇಗೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಕ್ರವ್ಯಾದ ಅಂದ್ರೆ ಎಲ್ಲವನ್ನೂ ತಿಂದು ಹಾಕುವಂಥವನು, ಸರ್ವಭಕ್ಷಕ ಅಂತ ಹೀಗದರ ಅರ್ಥ. ಅಗ್ನಿ ಸರ್ವಭಕ್ಷಕ. ಅಗ್ನಿಯಲ್ಲಿ ನಾವು ಸಸ್ಯಾಹಾರವನ್ನು ಕೊಟ್ಟರು, ಮಾಂಸಾಹಾರವನ್ನು ಆಹುತಿ ರೂಪದಲ್ಲಿ ಕೊಟ್ಟರು, ಅದೆಲ್ಲವನ್ನೂ ಕೂಡ ಅವನು ತಿಂದೇ ಬಿಡ್ತಾನೆ, ನಮಗದು ಗೊತ್ತಿದ್ದೇ ಇದೆ. ಆದ್ರಿಂದ ಅಗ್ನಿಯನ್ನ ಕ್ರವ್ಯಾದ ಅಂತ ಹೀಗೆ ಹೇಳಬೇಕು. ಭಾರತದ ಆದಿಪರ್ವದಲ್ಲಿ ಒಂದು ಕಥಾ ಕೇಳಿ ಬರ್ತದೆ. ಆದಿಪರ್ವದ 6, 7, 8 ಈ ಅಧ್ಯಾಯಗಳಲ್ಲಿ ಆ ಕಥಾ ಇದೆ. 6, 7ನೇ ಅಧ್ಯಾಯಗಳಲ್ಲಿ ಕಂಡು ಬರ್ತದೆ. ಭೃಗು ಋಷಿಗಳಿಗೆ ಪುಲೋಮ ಅಂತ ಪತ್ನಿ. ಆ ಭೃಗು ಋಷಿಗಳು ಒಂದು ಬಾರಿ ಸ್ನಾನಕ್ಕಾಗಿ ಹೋಗಿದ್ರು. ಅಲ್ಲಿ ಪುಲೋಮ ಅನ್ನೋ ಹೆಸರಿನ ಒಬ್ಬ ರಾಕ್ಷಸನೇ ಬಂದ. ಭೃಗುವಿನ ಪತ್ನಿ ಆ ಪುಲೋಮ ಅನ್ನೋಳನ್ನ ಅವನು ಹೊತ್ಕೊಂಡು ಹೋಗಿಬಿಟ್ಟ. ಆ ಹೊತ್ಕೊಂಡು ಹೋಗುವಾಗ ಅಲ್ಲಿ ಇದ್ದಂಥ ಅಗ್ನಿಯನ್ನು ಹೀಗೆ ಕೇಳಿದ್ನಂತ. ಹಿಂದೆ ಇದೇ ಪುಲೋಮ ಅನ್ನೋ ರಾಕ್ಷಸ ಆ ಪುಲೋಮಾಳನ್ನ ಬಯಸಿದ್ದ. ಆದ್ರೆ ಮುಂದೆ ಮದುವೆ ಭೃಗು ಋಷಿಯ ಜೊತೆಗೆ ಆಗಿತ್ತು ಆ ಪುಲೋಮಾಳಿಗೆ. ಪುಲೋಮ ಏನು ಅಗ್ನಿಯನ್ನು ಬಯಸಿರ್ಲಿಲ್ಲ, ಈ ರಾಕ್ಷಸನನ್ನು ಬಯಸಿರ್ಲಿಲ್ಲ. ಪುಲೋಮ ಅನ್ನೋ ಹೆಸರಿನ ರಾಕ್ಷಸನನ್ನ ಪುಲೋಮಳು ಬಯಸಿರ್ಲಿಲ್ಲ. ಆದ್ರೆ ಈ ರಾಕ್ಷಸನೇ ಅವಳನ್ನು ಬಯಸಿದ್ದ. ಅದರ ಮದುವೆ ಭೃಗು ಋಷಿಯ ಜೊತೆಗಾಗಿತ್ತು. ನಾನು ಇವಳನ್ನು ಮೊದಲು ಬಯಸಿದ್ದೆ ಅನ್ನುವುದು ಆ ರಾಕ್ಷಸನಿಗೆ ಮೊದಲಿಂದಲೂ ಒಂದು ಮನಸ್ಸಿನಲ್ಲಿತ್ತು. ಅಗ್ನಿ ಗೃಹದಲ್ಲಿ, ಭೃಗು ಋಷಿಯ ಅಗ್ನಿಗೃಹದಲ್ಲಿ ಅಗ್ನಿ ಇತ್ತಲ್ಲ, ಅದನ್ನು ಕೇಳಿದ. ತ್ವಮಗ್ನೇ ಸರ್ವಭೂತಾನಾಂ ಮುಖಂ. ನಾನು ನೀನು ಒಂದು ಪ್ರಶ್ನೆ ಕೇಳ್ತೀನಿ, ನೀನು ಎಲ್ಲ ದೇವತೆಗಳ ಮುಖ ಆಗಿದ್ದಿ. ನಾನು ಇವಳನ್ನ ಈ ಹಿಂದೆ ಬಯಸಿದ್ದೆ, ಆದರೆ ಇವಳ ತಂದೆ ಇವಳನ್ನ ಭೃಗು ಋಷಿಗೆ ಮದುವೆ ಮಾಡಿಕೊಟ್ಟ. ಇದು ಹೌದು ಅಲ್ವೋ ಕೇಳಿದ ಅವನು. ಆಗ ಅಗ್ನಿ ಅದನ್ನ ಒಪ್ಪಿದ.
ಅವನಿಗೆ ಅದರಿಂದ ದುಃಖವೂ ಆಯಿತು ಅಂತ ಹೇಳ್ತದೆ ಮಹಾಭಾರತ. ಭೀತಃ ಅನತಾಚ್ಚ ಶಾಪಾಚ್ಚ ಭೃಗೋರಿತ್ಯಬ್ರವೀಚ್ಛನೈಹಿ. ತಾನು ಸುಳ್ಳನ್ನು ಹೇಳಬಾರ್ದು. ಈ ರಾಕ್ಷಸ ಮೊದಲು ಇವಳನ್ನು ಬಯಸಿದ್ದ ಹೌದು, ಇನ್ನು ರಾಕ್ಷಸ ಬಯಸಿದ್ದ ಹೌದು ಅನ್ನೋ ಸತ್ಯವನ್ನ ಹೊರಗೆಡವಿದ್ರೆ ಭೃಗು ಋಷಿ ಶಾಪ ಕೊಡ್ತಾನೆ. ಆಗ ಅಗ್ನಿ ಹೇಳಿದ, ತ್ವಯಾವೃತ ಪುಲೋಮೇಯಂ, ನೀನು ಇವಳನ್ನು ಬಯಸಿದ್ದ ಹೌದು, ಆದರೆ ಕಿಂತ್ವಿಯಂ ವಿಧಿನಾ ದತ್ತ ಭೃಗವೇ, ಇವಳ ತಂದೆ ಇವಳನ್ನ ಭೃಗುವಿಗೆ ವಿಧಿಪೂರ್ವಕವಾಗಿ ಮದುವೆ ಮಾಡಿಕೊಟ್ಟಿದ್ದಾನೆ. ನ ತುಭ್ಯಂ, ನಿನಗೆ ಮದುವೆ ಮಾಡಿಕೊಡ್ಲಿಲ್ಲ. ಆದ್ರಿಂದ ಭೃಗು ಋಷಿಗಳು ಇವಳಿಗೆ ಧರ್ಮದ ದೃಷ್ಟಿಯಿಂದ ಪತಿಯಾಗಿದ್ದಾರೆ. ನಾನು ಸುಳ್ಳು ಯಾವತ್ತೂ ಹೇಳೋದಿಲ್ಲ. ನಾನೃತಂ ಹಿ ಸದಾ ಲೋಕೆ ಪೂಜ್ಯತೆ ದಾನವೋತ್ತಮ. ಸುಳ್ಳು ಜಗತ್ತಿನಲ್ಲಿ ಯಾವತ್ತೂ ನಿಲ್ಲೋದಿಲ್ಲ, ನಾನು ಸುಳ್ಳು ಹೇಳೋದಿಲ್ಲ ಅಂತಂದ. ಆ ರಾಕ್ಷಸ ಅವಳನ್ನ ಅವಾಗ ಹಂದಿಯ ರೂಪದಿಂದ ಅಪಹರಿಸಿಬಿಟ್ನಂತೆ. ಆಗ ಆ ತಾಯಿಗೆ ತುಂಬಾ ದುಃಖ ಆಯಿತು. ಅವಳ ಗರ್ಭದಲ್ಲಿ ಭೃಗು ಋಷಿಯ ವಂಶದೀಪಕನಾದಂತಹ ಚ್ಯವನ ಋಷಿ ಹುಟ್ಟಿದ್ದ. ಅವನು ಗರ್ಭದಿಂದ ಚ್ಯುತನಾದ. ರೋಷಾನ್ ಮಾತುಹು ಚ್ಯುತಃ ಕುಕ್ಷೇಹೆ ಚ್ಯವನಸ್ತೇನ ಸೋಭವತ್. ಹೀಗೆ ಗರ್ಭದಿಂದ ಚ್ಯುತನಾಗಿದ್ದರಿಂದ ಅವನಿಗೆ ಚ್ಯವನ ಅಂತ ಹೆಸರು ಬಂತು. ಅವನ ರೋಷಾಗ್ನಿಗೆ ಸಿಕ್ಕು ಆ ಪುಲೋಮ ಸುಟ್ಟು ಬೂದಿಯಾಗಿ ಹೋದ. ಅಷ್ಟೊತ್ತಿಗೆ ಭೃಗು ಋಷಿಗಳು ಬಂದರು. ನಡೆದಿದ್ದೆಲ್ಲವನ್ನು ಕೂಡ ತನ್ನ ಪತ್ನಿಯ ಮೂಲಕವೇ ತಿಳಿದುಕೊಂಡ್ಲು ಆ ಭೃಗು ಋಷಿಗಳು. ಅಗ್ನಿ ಹೇಳಿದ್ದೆಲ್ಲವನ್ನು ಕೂಡ ಪುಲೋಮಾಳ ಮೂಲಕ ಭೃಗುಗಳು ತಿಳ್ಕೊಂಡು ಭೃಗುಗಳಿಗೆ ಕೋಪ ಬಂದು ಶಶಾಪ ಅಗ್ನಿಂ ಅತಿ ಕ್ರುದ್ಧ ಸರ್ವಭಕ್ಷೋ ಭವಿಷ್ಯಸಿ, ನೀನು ಸರ್ವಭಕ್ಷಕನಾಗುವಂತ ಶಾಪ ಕೊಟ್ಬಿಟ್ಟು. ಆಗ ಅಗ್ನಿಗೆ ಕೋಪ ಬಂತು. ನಾನು ನಿನಗೆ ಮರಳಿ ಶಾಪ ಕೊಡ್ಲಿಕ್ಕೆ ಸಮರ್ಥನೆ, ಆದರೆ ಬ್ರಾಹ್ಮಣರಿಗೆ ಯಾವತ್ತೂ ಕೂಡ ಅವಮಾನ ಮಾಡಬಾರ್ದು ಎಂಬ ದೃಷ್ಟಿಯಿಂದ ನಾನು ಅಂಥ ಕೃತ್ಯವನ್ನ ಮಾಡಲಿಲ್ಲ. ನೀನು ಹೀಗೆ ಮಾಡಬಾರ್ದಿತ್ತು ಅಂತ ಹೇಳಿ ಕೊನೆಗೆ ಅಗ್ನಿ ಕುಪಿತನಾಗಿ ವನ್ನಿಹಿ ಚಕ್ರೆ ಸಂಹಾರ ಮಾತ್ಮನಃ. ಈ ಜಗತ್ತಿನಲ್ಲಿ ಅಗ್ನಿ ಎಲ್ಲಿಯೂ ಕಾಣಿಸ್ಕೊಳ್ಳೋದನ್ನೇ ತಪ್ಪಿಸ್ಕೊಂಡ್ಬಿಟ್ಟ. ತನ್ನ ರೂಪವನ್ನೇ ಉಪಸಂಹಾರ ಮಾಡ್ಕೊಂಡ್ಬಿಟ್ಟ. ಎಲ್ಲ ಕಡೆ ಬ್ರಾಹ್ಮಣರ ಅಗ್ನಿಹೋತ್ರ, ಯಜ್ಞ, ಸತ್ರ ಎಲ್ಲವೂ ನಿಂತು ಹೋಯಿತು. ಅಗ್ನಿ ಇಲ್ಲದೆ ಹೋದ್ರೆ ಎಲ್ಲವೂ ಸ್ತಬ್ಧವಾದಂತೇನೆ. ಎಲ್ಲರಿಗೂ ದುಃಖ ಆಯಿತು. ಋಷಿಗಳು, ದೇವತೆಗಳು ಚತುರ್ಮುಖ ಬ್ರಹ್ಮನ ಬಳಿಗೆ ಹೋದರು. ಅಗ್ನಿಗೆ ಬಂದಂತಹ ಶಾಪದ ಬಗ್ಗೆ ಆ ಚತುರ್ಮುಖ ಬ್ರಹ್ಮನಿಗೆ ತಿಳಿಸಿದರು. ಆಗ ವಿಶ್ವಕೃತ್, ವಿಶ್ವ ಸೃಷ್ಟಾರನಾದಂತಹ ಬ್ರಹ್ಮ ಅಗ್ನಿಯನ್ನು ಕರೆದ. ತ್ವಂ ಧಾರಯಿಸಿ ಲೋಕಾನ್ ಶ್ರೀ ಕ್ರಿಯಾಣಾಂಶ ಪ್ರವರ್ತಕ, ಎಲ್ಲ ಕ್ರಿಯೆಗಳಿಗೂ ನೀನು ಪ್ರವರ್ತಕ. ಈ ಲೋಕಗಳು ನಾಶ ಆಗದೆ ಹೋಗಲಿ, ನೀನು ಪವಿತ್ರನಾಗಿದ್ದಿ. ಸರ್ವಭೂತಗಳಿಗೂ ಕೂಡ ನಿನ್ನ ಗತಿಯೂ ಹೌದು. ನತ್ವಂ ಸರ್ವಶರೀರೇಣ ಸರ್ವಭಕ್ಷತ್ವ ಮೇಷ್ಯಸಿ, ನೀನು ಸರ್ವಭಕ್ಷಕನಾಗುವಂತ ನಿನಗೆ ಶಾಪವನ್ನು ಕೊಟ್ಟಿದ್ದಾರಲ್ಲ ಭೃಗುಗಳು, ನಿನಗೆ ಅನೇಕ ರೂಪಗಳಿವೆ. ಎಲ್ಲ ರೂಪಗಳಿಂದಲೂ ನೀನು ಸರ್ವಭಕ್ಷಕ ಏನಾಗೋದಿಲ್ಲ. ಅಪಾನೇ ಹ್ಯರ್ಚಿಶೋ ಯಾಸ್ತೆ ಸರ್ವಂ ಭಕ್ಷ್ಯಂತಿ ತಾಶಿಖಿಂ ಕ್ರವ್ಯಾದಾತೆ ತನುರ್ಯಾತೆ ಸಾ ಸರ್ವಂ ಭಕ್ಷಯಿಷ್ಯಸಿ. ನಿಂದೊಂದು ಕ್ರವ್ಯಾದ ಅನ್ನುವ ರೂಪವೇ ಇದೆ, ಅದು ಎಲ್ಲವನ್ನೂ ಭಕ್ಷಣೆ ಮಾಡ್ತದೆ. ಸೂರ್ಯನ ಕಿರಣಗಳು ಎಲ್ಲವನ್ನೂ ಮುಟ್ಟುತ್ತವೆ, ಆದರೆ ಸೂರ್ಯನ ಕಿರಣಗಳಿಗೆ ಅಪವಿತ್ರ ಏನೂ ಬರೋದಿಲ್ಲ. ಇದು ಪ್ರಸಿದ್ಧವಾದಂತಹ ಸಂಗತಿಯೇ. ಅದರಂತೆ ತಥಾ ತ್ವದರ್ಚನಿಗ್ಧಂ ಸರ್ವಂ ಶುಚಿ ಭವಿಷ್ಯಸಿ. ಅದರಂತೆ ನಿನ್ನ ಕಿರಣಗಳ ಸ್ಪರ್ಶದಿಂದ ಎಲ್ಲವೂ ಕೂಡ ಪವಿತ್ರ ಆಗಿ ಹೋಗ್ತದೆ. ಒಂದು ಪರಿಹಾರ ಕೊಟ್ಟರು. ಹೀಗೆ ನಿನ್ನ ಆ ರೂಪಕ್ಕೆ ಕ್ರವ್ಯಾದ ಅನ್ನುವ ಹೆಸರು ಇದೆ, ಅದು ಎಲ್ಲವನ್ನೂ ಭಕ್ಷಣೆ ಮಾಡ್ತದೆ ಅಂತ ಮಹಾಭಾರತದಲ್ಲಿ ಆ ಆದಿಪರ್ವದಲ್ಲಿ ಕಾಣಿಸುವಂಥ ಒಂದು ಅಂಶ. ಹೀಗೆ ಆ ಕ್ರವ್ಯಾದ ಅನ್ನುವಂಥ ಏನು ರೂಪ ಇದೆ, ಅದೇ ಸರಿಯಾಗಿ ಆಹುತಿ ಕೊಡದೆ ಹೋದರೆ ಯಜಮಾನನನ್ನು ಕೂಡ ಶಿಕ್ಷಿಸ್ತದೆ. ಮತ್ತೆ ಅದೇ ಸರ್ವಭಕ್ಷಕನಾಗಿ ಚತುರ್ಮುಖ ಬ್ರಹ್ಮನಿಂದ ಆ ಕ್ರವ್ಯಾದ ಎಂಬ ರೂಪವನ್ನು ಪಡೆದು ತನ್ನ ಶಾಪವನ್ನು ಮತ್ತೆ ತನ್ನ ಸರ್ವಭಕ್ಷಕತ್ವವನ್ನು
ತನ್ನ ಪಾವಿತ್ರ್ಯವನ್ನು ಎಲ್ಲವನ್ನು ಕೂಡ ಸರಿದೂಗಿಸಿಕೊಂಡಿತು ಅಂತ ನಾವು ತಿಳ್ಕೊಳ್ಬಹುದು. ಎಲ್ಲ ಪ್ರಾಣಿಗಳ ಮುಖ ಈ ಅಗ್ನಿ. ನನ್ನ ಮುಖದಿಂದ ಇವನು ಸೃಷ್ಟನಾದ್ರಿಂದ ಸಮಸ್ತ ಜೀವರ ಜೀರ್ಣ ಶಕ್ತಿಗೆ ಈತ ಪ್ರವರ್ತಕ ಅಂತಲೂ ಹೇಳ್ತಾರೆ. ಸೃಷ್ಟೋ ಲೋಕಾರ್ಥೇ ಪಚನ ಪ್ರಭು. ಈ ಹಿಂದೆ ಈ ಅಗ್ನಿ ಇಡೀ ಜಗತ್ತನ್ನೇ ಕಬಳಿಸಬೇಕು ಅಂತ ಸನ್ನದ್ಧನಾಗಿದ್ದ. ಆತನನ್ನ ನಾನು ಸಮಾಧಾನಿಸಿದೆ ಅಂತ ಕೃಷ್ಣ ಹೇಳ್ತಾನೆ. ಈ ಮುಂದೆ 3 ಅಗ್ನಿಗಳು, ಅವುಗಳ ಹೆಸರು, ಅದರ ನಿರ್ವಚನದ ಕುರಿತು ವರ್ಣನೆ ಬರ್ತದೆ. ಸತತೋಪಾಸನಾತ್ ಸ್ವಯಂ ಔಪಾಸನ ಇತಿ ಸ್ಮೃತಃ ಅಂತ ಔಪಾಸನಾಗ್ನಿ. ಈ ಗೃಹಸ್ಥರಾದವರು ಔಪಾಸನಾಗ್ನಿಯನ್ನೇನು ಉಪಾಸಿಸ್ತಾರಲ್ಲ, ಆ ಔಪಾಸನಾಗ್ನಿಗೆ ಆ ಹೆಸರು ಯಾಕೆ ಬರ್ತದೆ ಅಂದರೆ, ಅವನು ಸತತವಾಗಿ ಎಲ್ಲರಿಂದಲೂ ಕೂಡ ಉಪಾಸ್ಯಮಾನನಾದ್ದರಿಂದ ಔಪಾಸನಾಗ್ನಿ ಅಂತ ಅವನಿಗೆ ಹೆಸರು ಕೇಳಿ ಬರ್ತದೆ. ಅದರ ನಂತರ ಇರೋದು ಆಹವನೀಯಾಗ್ನಿ ಅಂತ. ಆಹುತಿ ಅಂದರೆ ಆಹುತಿ ಸರ್ವಮಾಖ್ಯಾತ. ಆಹುತಿ ಅಂದರೆ ಸರ್ವ ಅಂತ ಅರ್ಥ. ಸರ್ವ ಅಂದರೆ ಎಲ್ಲ ಅಂತ ಅರ್ಥ ಅಲ್ಲ. ಭಗವಂತ ಈ ಅಗ್ನಿನಾಮಕ ನಾರಾಯಣನಿಗೆ ಏನೇನು ಆಹುತಿ ಕೊಡ್ತೀವೋ ಅದೆಲ್ಲವೂ ಕೂಡ ಸರ್ವ ಅಂತ ಕರೆಸ್ಕೊಳ್ತದೆ. ಮತ್ತೆ ಅಲ್ಲಿ ಆಹವನೀಯ ಎಂಬಲ್ಲಿ ಆ ಆಹುತಿ ಅಂತ ಒಂದಿಷ್ಟು ಶಬ್ದವು ಕೇಳಿ ಬರ್ತದೆ. ಮತ್ತೆ ಅಲ್ಲಿ ಹವನ ಅಂತ ಏನಿದೆಯಲ್ಲ, ಹವನ ಅಂದರೆ ಹವ್ಯ, ದೇವತೆಗಳಿಗೆ ಕೊಡುವಂಥ ಆಹುತಿ. ಅಗ್ನಿಯು ಸಮಸ್ತವನ್ನು ಕೂಡ ದೇವತೆಗಳಿಗೆ ಕೊಡುವವನಾದ್ದರಿಂದ ಅವನಿಗೆ ಆಹವನೀಯ ಅಂತ ಹೀಗೆ ಹೆಸರು. ಇಲ್ಲಿಗೆ ನಾವು ನೋಡ್ತಿರೋದು ಆಹವನೀಯ ಎಂಬ ಶಬ್ದದ ನಿಷ್ಪತ್ತಿ. ಆದರೆ ಈಗ ನಾವೇನು ಪಾಠ ನೋಡ್ತಿದ್ದೀವಲ್ಲ, ಆವಸತ್ಯ ಇತಿ ಖ್ಯಾತಃ ತೇನಾಸೌ ಬ್ರಹ್ಮವಾದಿವಿಹಿ. ಆದ್ದರಿಂದ ಇವತ್ತನ್ನ ಆವಸತ್ಯ ಅಂತ ಹೇಳ್ತಾರೆ ಅಂತ ವರ್ಣನೆ ಮಾಡಿದ್ದಾರೆ. ಆದರೆ ಆ ಪಾಠ ಅಷ್ಟೇನು ಸಮಂಜಸ ಅಲ್ಲ. ಉತ್ತರ ಭಾರತದ ಪಾಠದಲ್ಲಿ ಈ ವೈಷ್ಣವ ಧರ್ಮ ಪರ್ವ ನಾವೀಗೇನು ನೋಡ್ತಿದ್ದೀವಲ್ಲ, ಇದು ಇಲ್ಲವೇ ಇಲ್ಲ. ಆದರೆ ಅವರು ಈ ವೈಷ್ಣವ ಧರ್ಮ ಪರ್ವವನ್ನ ಪ್ರಕ್ಷಿಪ್ತ ಅಂತ ಆದರೂ ಕೂಡ ಮುದ್ರಿಸಿದಾರಲ್ಲ, ಅಲ್ಲಿ ಸರ್ವ ಹವ್ಯ ವಹೋ ವನ್ಹಿ ಗತಶ್ಚ ಆಹವನೀಯತಾಂ ಅಂತ ಪಾಠವನ್ನ ಕೊಟ್ಟಿದ್ದಾರೆ. ಆ ಪಾಠ ಹೆಚ್ಚು ಉಚಿತ ಅಂತ ನನಗೆ ಕಾಣಿಸ್ತದೆ. ಹೀಗೆ ಅವನನ್ನ ಆಹವನೀಯ ಅಂತ ಅಗ್ನಿಯನ್ನು ಹೇಳುವುದು ಯಾಕೆ? ಎಲ್ಲವನ್ನೂ ದೇವತೆಗಳಿಗೆ ಒಯ್ದು ತಲುಪಿಸುವುದರಿಂದ. ಇಲ್ಲಿ ಆವಸತ್ಯ ಇತಿ ಖ್ಯಾತಃ ತೇನಾಸೋ ಬ್ರಹ್ಮವಾದಿಭಿಹಿ ಅಂತ ಪಾಠ ಇಟ್ಕೊಂಡು ಅದಕ್ಕೆ ಆದ್ದರಿಂದ ಇವನಿಗೆ ಆಹವನೀಯ ಅಂತ ಹೆಸರು ಅಂತ ಅನುವಾದ ಮಾಡಿದ್ದಾರೆ. ಆ ಅನುವಾದಕ್ಕೂ ಆ ಮೂಲ ಶ್ಲೋಕಕ್ಕೂ ಕೂಡ ಹೊಂದಾಣಿಕೆ ಆಗೋದೇ ಇಲ್ಲ. ಅದರಿಂದ ಈ ಪಾಠವು ಕೂಡ ಅಷ್ಟು ಸರಿಯಾದ ಪಾಠ ಅಲ್ಲ ಅಂತ ನಾವು ನೋಡ್ಬೋದು. ದಕ್ಷಿಣ ಭಾರತದ ಪುಸ್ತಕಗಳಲ್ಲಿರುವಂತಹ ಪಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠ ಮತ್ತು TR ಕೃಷ್ಣಾಚಾರ್ಯರ ಪಾಠ ಮತ್ತು ವೈಷ್ಣವ ಪಾಠ, ನಮಗೆ ಇವು 3 ಸಿಗುವಂಥ ಪಾಠಗಳಿವು. ಆ 3 ಕಡೆನೂ ಕೂಡ ಆವಸತ್ಯ ಅಂತಲೇ ಪಾಠ ಇದೆ. ಅದ್ಯಾಕೋ ಅಷ್ಟು ಉಚಿತವಾಗಿ ಕಾಣಿಸೋದಿಲ್ಲ. ಈ ಅಗ್ನಿಯಲ್ಲೇ ಎಲ್ಲ ಪಂಚಮಹಾಯಜ್ಞಗಳ ಆಹುತಿಗಳು ಕೂಡ ನಡೀತವೆ. ಚಂದ್ರಮಂಡಲದ ನಡುವಿನಿಂದ ಬ್ರಾಹ್ಮಣನಿಗೆ ಸದ್ಗತಿ ಆಗ್ತದೆ ಅಂತ ವರ್ಣನೆ ಮಾಡ್ತಾರೆ. ಸೋಮಮಂಡಲ ಮಧ್ಯೇನ ಗತಿಸ್ತಸ್ಯ ದ್ವಿಜನ್ಮನಃ. ಚಂದ್ರಮಂಡಲದ ಮಾರ್ಗದಿಂದ ಆತನಿಗೆ ಸದ್ಗತಿ ಅಂತ ಅರ್ಥ ಮಾಡ್ಕೊಳ್ಬಹುದು. ಸಪ್ತರ್ಷಿಗಳೆಲ್ಲರೂ ಕೂಡ ಅಗ್ನಿ ಆರಾಧನೆಯಲ್ಲಿ ನಿರತರು. ಆದ್ರಿಂದ ಅವರನ್ನು ಕೂಡ ದೇವತೆಗಳು ಅಂತಲೇ ಶಾಸ್ತ್ರದಲ್ಲಿ ಪರಿಗಣನೆ ಮಾಡಿದ್ದಾರೆ. ಈ ಶ್ಲೋಕ ಕೆಲವು ಕಡೆ ಕಾಣಿಸ್ತದೆ, ಕೆಲವು ಕಡೆ ಕಾಣಿಸೋದಿಲ್ಲ. ಈ ವಿವರಣೆಯು ಕೂಡ ನಮಗೆ ತಾರತಮ್ಯ ಕಕ್ಷಾ ದೃಷ್ಟಿಯಿಂದ ಅನುಸಂಧಾನಕ್ಕೆ ಮನನಕ್ಕೆ ಯೋಗ್ಯವಾದಂಥದ್ದು. ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಮತ್ತು ಮನುಷ್ಯರು ಅಂತ ಹೀಗೆ ಕಂಡು ಬರ್ತದಲ್ಲ, ಅಲ್ಲಿ ದೇವತಾ ಕಕ್ಷಾ ಅಂತ ಅನ್ನೋದು ಬಹಳ ದೀರ್ಘವಾಗಿದೆ. ಅದಾದ ಬಳಿಕ ಋಷಿಗಳು, ಶತಮಾನ ಶತಕೋಟ ಋಷಿಗಳು ಅಂತೇನೋ ಕೇಳಿ ಬರ್ತಾರಲ್ಲ, ಅವರೇ ಋಷಿಗಳು. ಆದ್ರಿಂದ ವಸಿಷ್ಠ, ವಿಶ್ವಾಮಿತ್ರ, ಸಪ್ತರ್ಷಿಗಳು ಇವರೆಲ್ಲರೂ ಕೂಡ ವಸ್ತುತಃ ದೇವತೆಗಳೇ ಅವರು.
ದೇವತಾ ಕಕ್ಷಾದಲ್ಲೇ ಇದ್ದಾರೆ. ಆ ವಸಿಷ್ಠ ವಿಶ್ವಾಮಿತ್ರಾದಿಗಳನ್ನ ಇದೆಲ್ಲವರನ್ನು ಮುಗಿದ ಬಳಿಕನೇ 20ನೇ ಕಕ್ಷಾದಲ್ಲಿ, 21ನೇ ಕಕ್ಷಾದಲ್ಲಿ ಪರ್ಜನ್ಯ ಮೊದಲಾದಂಥ ಮತ್ತು ಅನೇಕ ಜನ ದೇವತೆಗಳಿದ್ದಾರೆ. ಆದ್ರಿಂದ ದೇವತೆಗಳನ್ನು ದಾಟಿ ಕೇವಲ ಋಷಿಗಳು ಅಂತ ಕರೆಸ್ಕೊಳ್ಳುವವರು ಅಂದರೆ ಶತಕೋಟಿ ದೇವತೆಗಳು ಮಾತ್ರ. ಉಳಿದೆಲ್ಲ ಸಪ್ತ ಋಷಿಗಳು ಕೂಡ ದೇವತೆಗಳು ಅಂತಲೇ ಕರೆಸ್ಕೊಂಡಿದ್ದಾರೆ. ಇನ್ನು ಕೆಲವರ ದೃಷ್ಟಿಯಲ್ಲಿ ಆವಸತ್ಯ ಮತ್ತು ಪಚನಾಗ್ನಿ ಅಂತ 2 ಅಗ್ನಿಗಳಿವೆ. ತಸ್ಮಿನ್ ಪಂಚಮಹಾಯಜ್ಞ ವೈಶ್ವದೇವಶ್ಚ ವರ್ತತೆ. ಈ ಆಹವನೀಯಾಗ್ನಿ ಮತ್ತು ಪಚನಾಗ್ನಿಯಲ್ಲೇ ಪಂಚಮಹಾಯಜ್ಞಗಳು, ವೈಶ್ವದೇವ ಇದೆಲ್ಲ ನಡೀತದೆ. ಗಾರ್ಹಪತ್ಯಾಗ್ನಿ ಅಂತ ಹೀಗೊಂದು ಕೇಳಿ ಬರ್ತದೆ. ಗೃಹಸ್ಥರಿಗೆ ಸಂಬಂಧಪಟ್ಟಂತಹ ಸ್ಥಾಲಿಪಾಕ ಮತ್ತೆ ಅವ್ರು ಮಾಡ್ತಕ್ಕಂಥ ಯಜ್ಞಗಳೆಲ್ಲವೂ ಈ ಗಾರ್ಹಪತ್ಯಾಗ್ನಿಯಲ್ಲೇ ನಡೆಯುವುದರಿಂದ ಗೃಹಪತಿ ಅಂದರೆ ಗೃಹಸ್ಥ, ಅವನಿಗೆ ಸಂಬಂಧಪಟ್ಟ ಅಗ್ನಿ ಆದ್ದರಿಂದ ಇದನ್ನು ಗಾರ್ಹಪತ್ಯಾಗ್ನಿ ಅಂತ ವರ್ಣನೆ ಮಾಡ್ತಾರೆ. ಔಪಾಸನ, ಆವಸತ್ಯ, ಪಚನ, ಪಾವಕ ಅಂತ ಹೀಗೆ 3 ಥರದ ಅಗ್ನಿಗಳನ್ನ ಇನ್ನೂ ಕೆಲವರು ವರ್ಣಿಸ್ತಾರೆ. ಈ ಗೃಹಪತಿ ಅಂದರೆ ಗೃಹಾಣಾಂ ಹಿ ಪತಿತ್ವಂ ಹಿ ಗೃಹಪತ್ಯಮಿತೀರಿತಂ, ಮನೆಗಳಿಗೆ ಒಡೆಯ. ಆದ್ದರಿಂದ ಗೃಹಸ್ಥನನ್ನ ಗೃಹಪತಿ, ಗೃಹಸ್ಥ ಅಂತ ಹೇಳ್ತಾರೆ. ಅವನಿಗೆ ಸಂಬಂಧಪಟ್ಟ ಅಗ್ನಿಯೇ ಗಾರ್ಹಪತ್ಯಾಗ್ನಿ. ಮುಂದೆ ಯಜಮಾನನನ್ನ ದಕ್ಷಿಣಾಯನ ಮಾರ್ಗದ ಮೂಲಕವಾಗಿ ಸ್ವರ್ಗಕ್ಕೆ ಕೊಂಡೊಯ್ಯುವುದರಿಂದ ಈ ದಕ್ಷಿಣಾಗ್ನಿ ಅಂತ ವರ್ಣನೆ ಮಾಡ್ತಾರೆ. ಇಲ್ಲಿ ಮುಂದೆ ಮತ್ತೆ ಸರ್ವ ಹವ್ಯವಹೋ ವನ್ಹಿ ಗತಶ್ಚಾಹವನೀಯತಾಮ್ ಅಂತ ಆಹವನೀಯ ಅಗ್ನಿ ಬಗ್ಗೆ ವರ್ಣನೆ ಇದೆ. ಹಿಂದೆ ಆವಸತ್ಯ ಅಗ್ನಿ ಬಗ್ಗೆನೇ ವರ್ಣನೆ ಇದೆ. ಆದ್ರಿಂದ ಅನುವಾದ ಮಾಡುವವರು ಸ್ವಲ್ಪ ಅದನ್ನು ಗಮನಿಸಬೇಕು. ಈ 30ನೇ ಶ್ಲೋಕ, ನಾವೀಗ ನೋಡ್ತಾ ಇರುವಂತಹ 30ನೇ ಶ್ಲೋಕ, ಮತ್ತೆ ಅಲ್ಲಿ ಹಿಂದೆ ಬಂದಿರುವಂತಹ 21ನೇ ಶ್ಲೋಕ, ಅದು ಆವಸತ್ಯ ಅಗ್ನಿ ಬಗ್ಗೆ ಹೇಳಿದೆ. ಇದು 30ನೇ ಶ್ಲೋಕ ಆಹವನೀಯ ಅಗ್ನಿ ಬಗ್ಗೆ ಹೇಳ್ತಿದೆ. ದಕ್ಷಿಣ ಭಾರತದಲ್ಲಿ ನಾವು ನೋಡ್ತಾ ಇರುವಂತಹ ಪಾಠದ ಪ್ರಕಾರ. ಆದ್ರಿಂದ ಪಾಠ ಹೇಗಿದೆಯೋ ಹಾಗೆ ಅನುವಾದ ಮಾಡುವುದು ಯೋಗ್ಯ. ಆ ಪಾಠದ ಬಗ್ಗೆ ನಮ್ಗೇನಾದ್ರೂ ಭಿನ್ನಾಭಿಪ್ರಾಯ ಇರಬಹುದು, ಆದ್ರೆ ಪಾಠಕ್ಕೆ ಅನುಸಾರವಾಗಿ ಅದನ್ನ ಅನುವಾದ ಮಾಡುವುದು ಉಚಿತವಾದ್ದು. ಇಲ್ಲಿಗ ಆಹವನೀಯ ಅಗ್ನಿ ಬಗ್ಗೆ ಹೇಳ್ತಿದ್ದಾರೆ. ಎಷ್ಟು ಆವಸತ್ಯಂ ಜುಹುಯಾತ್ ಮೂಲಾಗ್ನಿಂ ವಿಧಿವದ್ವಿಜಃ. ಈ ಆವಸತ್ಯಾಗ್ನಿಯನ್ನ, ಅದಕ್ಕೆ ಮೂಲಾಗ್ನಿ ಅಂತ ಏನು ಕರೀತಾರಲ್ಲ, ಅದನ್ನು ಹೋಮ ಮಾಡುವವನಿಗೆ ಎಲ್ಲ ಫಲ ಇದೆ, ಸರ್ವ ಫಲನು. ಮತ್ತೆ ಆ ಆವಸತ್ಯಾಗ್ನಿಯನ್ನೇ ಪಚನಾಗ್ನಿ ಅಂತಾನೆ ವರ್ಣನೆ ಮಾಡ್ತಾರೆ. ಇನ್ನು ಸಭಾಗ್ನಿ ಅಂತ ಮತ್ತೊಂದಿದೆ. ದೊಡ್ಡ ದೊಡ್ಡ ಸಭೆಗಳಲ್ಲಿ ಸ್ಥಾಪಿಸುವಂತಹ ಅಗ್ನಿಗೆ ಸಭ್ಯ ಅಗ್ನಿ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಈ ಆವಸತ್ಯ ಅಗ್ನಿಯೇ ಮೊದಲನೇ ಅಗ್ನಿ. ಪ್ರಜಾಪತಿ ಅದಕ್ಕೆ ಅಭಿಮಾನಿ. ಬ್ರಹ್ಮನೇ ಗಾರ್ಹಪತ್ಯಾಗ್ನಿಗೆ ಅಭಿಮಾನಿ. ಕ್ರೋಧ ರೂಪನಾದಂತಹ ರುದ್ರ ದಕ್ಷಿಣಾಗ್ನಿಗೆ ಅಭಿಮಾನಿಯಾಗಿದ್ದಾನೆ. ಇನ್ನು ಆಹವನೀಯ ಅಗ್ನಿ ಸ್ವಯಂ ನಾನು ಭಗವಂತನೇ ಆಗಿದ್ದೇನೆ. 5ನೇ ಸಭ್ಯಾಗ್ನಿಗೆ ಷಣ್ಮುಖ ಅಭಿಮಾನಿಯಾಗಿದ್ದಾನೆ ಅಂತ ವರ್ಣಿಸ್ತಾರೆ. ಈ ಗಾರ್ಹಪತ್ಯಾಗ್ನಿಯನ್ನ ಸೇವಿಸಿದಂಥವನು ಮತ್ತೆ ದಕ್ಷಿಣಾಗ್ನಿಯನ್ನು ಸೇವಿಸಿದವನು, ಇವರಿಗೆಲ್ಲರಿಗೂ ಸಿಗುವಂಥ ಫಲ ಏನು? ಗಾರ್ಹಪತ್ಯಾಗ್ನಿಯನ್ನ ಸೇವಿಸಿದವನು ಪೃಥ್ವಿ ಲೋಕವನ್ನು ಹೊಂದುತ್ತಾನೆ. ದಕ್ಷಿಣಾಗ್ನಿಯನ್ನು ಸೇವಿಸಿದವನು ಅಂತರಿಕ್ಷವನ್ನ, ಮತ್ತೆ ಆಹವನೀಯಾಗ್ನಿಯನ್ನು ಸೇವಿಸಿದವನು ಸ್ವರ್ಗಲೋಕವನ್ನ ಪಡಿತಾನೆ ಅಂತ ವರ್ಣನೆ ಮಾಡ್ತಿದ್ದಾರೆ. ಇಲ್ಲಿ ಪೃಥ್ವಿ ಗಾರ್ಹಪತ್ಯಾಗ್ನಿ ಅಂತಿದೆ. ಆ ಪೃಥ್ವಿ ಅನ್ನೋದ್ರ ಬದಲು ಪೃಥ್ವೀಂ ಅಂತ ಪಾಠ ಇದ್ರೆ ಚೆನ್ನಾಗಿರ್ತಿತ್ತು. ಆದರೆ ಎಲ್ಲ ಪಾಠಗಳಲ್ಲೂ ಕೂಡ ಪೃಥ್ವಿ ಅಂತಿದೆ. ಮುಂದೆಲ್ಲ ಸ್ವರ್ಗಂ ಆಹವನೀಯಾಗ್ನಿ ಅಂತ ಹೀಗೆಲ್ಲ ಇರೋದ್ರಿಂದ ಅದನ್ನು ದ್ವಿತೀಯ ವಿಭಕ್ತಿಯಾಗಿ ಇದ್ರೆ ಚೆನ್ನಾಗಿರ್ತಿತ್ತು. ಆದರೆ ಅಂತರಿಕ್ಷಂ ಸ್ವರ್ಗಂ ಅದು ಕೂಡ ಪ್ರಥಮ ವಿಭಕ್ತಿ, ಪೃಥ್ವಿಯೂ ಪ್ರಥಮ ವಿಭಕ್ತಿಯೇ. ಈ ಗಾರ್ಹಪತ್ಯಾಗ್ನಿಯೇ ಪೃಥ್ವಿ ರೂಪವಾಗಿದೆ, ಪೃಥ್ವಿಯಲ್ಲಿದೆ. ದಕ್ಷಿಣಾಗ್ನಿಯು ಅಂತರಿಕ್ಷದಲ್ಲಿದೆ, ಮತ್ತೆ ಆಹವನೀಯಾಗ್ನಿ ಸ್ವರ್ಗದಲ್ಲಿದೆ ಅಂತ ಹೀಗೆ ಅದಕ್ಕೆ ಅರ್ಥ ಮಾಡಿದ್ರು ಕೂಡ ಅದು
ಯೋಗ್ಯವಾದಂತಹ ಅರ್ಥವೇ ಆಗ್ತದೆ. ಪಾಠ ನಮಗೆ ತೀರ್ಮಾನ ಆಗೋದಿಲ್ಲ, ಅದರಿಂದ ಅದರ ಅರ್ಥವನ್ನು ಕೂಡ ಹೀಗೆ ಅಂತ ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಇಷ್ಟು ಇದ್ರ ಬಗ್ಗೆ ನಾವು ನೋಡಿ ಆಗಿದೆ. ಇನ್ನು ಮುಂದೆ ಈ ಅಗ್ನಿಯ ಕುರಿತಾದಂಥ ವಿವರಣೆಯನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.